ಮಾಡುವಂಥ ಸಂದರ್ಭ. ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸದಾ ಈ ಹೆದರದಿರು ನನ್ನ ಮನವೇ ಸೇವೆಗಳ ಮೂಲಕವಾಗಿ ಹೃದಯಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ ಆತ್ಮೀಯ ದೇವಜನರೇ, ಅನೇಕ ಜನರು ವಾಟ್ಸಪ್ ಮೂಲಕವಾಗಿ ನಿಮ್ಮ ಸಾಕ್ಷಿಗಳನ್ನು ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದೀರಾ. ತುಂಬ ಸಂತೋಷಕರವಾದಂಥ ಸಂಗತಿ. ದೇವರ ಸಮ್ಮುಖದಲ್ಲಿ ವಿಲಾಸಿನಿ ಸಿಸ್ಟರ್ ಅವರಿಗೆ ಕೊಡಲ್ಪಟ್ಟಂಥ ಮಕ್ಕಳು, ಅವರ ಕುಟುಂಬದವರು ಅಮೇರಿಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಉನ್ನತವಾದ ಉದ್ಯೋಗಗಳನ್ನು ದೇವರು ಅನುಗ್ರಹಿಸಿ ಮಕ್ಕಳ ಭಾಗ್ಯವನ್ನು ಕೊಟ್ಟು ಪ್ರತ್ಯೇಕವಾಗಿ ಈ ವಿಶೇಷವಾದಂಥ ಯೂಟ್ಯೂಬ್ನಲ್ಲಿ ಬರುವಂಥ ಈ ಹೆದರದಿರು ನನ್ನ ಮನವೇ ನಿತ್ಯ ಕರ್ತನೊಂದಿಗೆ ಎನ್ನುವಂಥ ಈ ಸಂದೇಶಗಳನ್ನು ಅವರು ಸದಾ ಕೇಳ್ತಾರೆ, ನಾನು ಸದಾ ಕೇಳ್ತೀನಿ. ನಮ್ಮ ಕುಟುಂಬದಲ್ಲಿ ದೊಡ್ಡದಾದಂಥ ಅದ್ಭುತ ಕಾರ್ಯಗಳನ್ನು ನಡೆಸಿದ್ದಾನೆ ಮತ್ತು ಮಕ್ಕಳ ಭಾಗ್ಯವನ್ನು ಕರುಣಿಸಿದ್ದಾನೆ. ಪಾಸ್ಟರ್, ಪ್ರಾರ್ಥನೆ ಮಾಡಿದಂಥ ನಿಮಗೂ ಮತ್ತು ನಿಮ್ಮ ಪ್ರಾರ್ಥನೆಯ ಎಲ್ಲ ಜೊತೆಯಲ್ಲಿರುವಂಥ ಜೊತೆಗಾರರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಎಂಬುದಾಗಿ ವಿಲಾಸಿನಿ ಸಿಸ್ಟರ್ ಅವ್ರ ಸಾಕ್ಷಿಯನ್ನು ಅವರು ಹೇಳಿ ಕಳಿಸಿದ್ದಾರೆ. ಎರಡನೇದಾಗಿ ದೇವರಿಗೆ ಸ್ತೋತ್ರವಾಗಲಿ. ಕಳೆದ 2 ತಿಂಗಳಿನಿಂದ ದೇವರ ಸನ್ನಿಧಾನದಲ್ಲಿ ಬಲವಾಗಿ ದೇವರ ವಾಕ್ಯವನ್ನು ಆಲಿಸುತ್ತಾ ಸುಮಾರು 2 ವರ್ಷಗಳ ಕಾಲ ದೇವರ ಶುಭವಾರ್ತೆಯನ್ನು ಕೇಳುತ್ತಾ ಇರುವಂಥ ಸಹೋದರಿ ಸುವರ್ಣಲಕ್ಷ್ಮಿಯವರು ತಮ್ಮ ವೈಯಕ್ತಿಕವಾದಂಥ ಪ್ರಾರ್ಥನೆಯಲ್ಲಿ ಸಾಕ್ಷಿಯನ್ನು ಅವರು ಪ್ರಕಟಿಸಿದ್ದಾರೆ. ಏನೆಂದರೆ, ನಾನು ಯಾವಾಗ ತುಮಕೂರು ಸಭೆಗೆ ಬಂದು ನವೆಂಬರ್ 1ನೇ ತಾರೀಕು ನಾನು ಪ್ರಾರ್ಥನೆ ಮಾಡಿದೆನೋ ಆವತ್ತಿನಿಂದ ದೇವರು ನನಗೆ ಒಂದು ವಿಶೇಷವಾದ ಬಾಗಿಲುಗಳನ್ನು ತೆರೀತಾ ಇದ್ದಾನೆ. ನನ್ನ ಬಿಸ್ನೆಸ್ಸನ್ನು ದೇವರು ಆಶೀರ್ವಾದ ಮಾಡ್ತಾ ಇದ್ದಾನೆ. ಕೆಲಸ ಬಿಟ್ಟು ಹೋದವರು ಅವರೇ ಫೋನ್ ಮಾಡಿ ಕೆಲಸಕ್ಕೆ ಬರ್ತಾ ಇದ್ದಾರೆ. ನನ್ನ ಬಿಸ್ನೆಸ್ಸನ್ನು ದೇವರು ಆಶೀರ್ವಾದ ಮಾಡಿದ್ದು ಮಾತ್ರವಲ್ಲ, ಸುಮ್ಮನೆ ನಾನು ಒಂದು ಒಳ್ಳೆಯ ಎಲೆಕ್ಟ್ರಿಕಲ್ ಫೋರ್ಸ್ ಆಗಿರುವಂಥ ಒಂದು ಟೈಲರಿಂಗ್ ಮಿಷನನ್ನು ತೆಗೆದುಕೊಳ್ಳೋದಕ್ಕೆ ನೋಡೋದಕ್ಕೆ ಹೋಗಿದೆ. ಅದನ್ನು ಸದಾ ಕೊಂಡುಕೊಳ್ಳುವಂತೆ ದೇವರು ಸಹಾಯ ಮಾಡಿದ್ದಾರೆ ಎಂಬುದಾಗಿ ಈ ಸಾಕ್ಷಿಗಳನ್ನು ಕೇಳುವಾಗ ನಮಗೆ ಬಹಳ ಸಂತೋಷವಾಗ್ತದೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನನ್ನ ಒಂದು ಆಸೆ ನಿಮ್ಮ ಆತ್ಮಿಕತೆ ಬದುಕಿನಲ್ಲಿ ಬರೀ ಆರ್ಥಿಕವಾಗಿ ಮಾತ್ರ ಅಲ್ಲ, ಆತ್ಮಿಕವಾಗಿಯೂ ಸಕಲ ವಿಷಯಗಳಲ್ಲಿಯೂ ನೀವು ಸಮೃದ್ಧಿ ಹೊಂದಬೇಕೆಂಬುದೇ ಈ ಹೆದರದಿರು ನನ್ನ ಮನವೇ ಸೇವೆಯ ಮುಖ್ಯವಾದಂಥ ಒಂದು ಗುರಿ. ಪ್ರತ್ಯೇಕವಾಗಿ ಕರ್ತನ ಸನ್ನಿಧಿ ಸೇವೆಗೋಸ್ಕರವಾಗಿ ಅನೇಕ ಮಕ್ಕಳು ನೀವು ಕಾಣಿಕೆಗಳನ್ನು ಸಲ್ಲಿಸ್ತಾ ಇದ್ದೀರಿ. ಆ ಕಾಣಿಕೆಗೆ ಬದಲಾಗಿ ನಾನು ನಂಬುತ್ತೇನೆ ಯೇಸುವಿನ ನಾಮದಲ್ಲಿ ಅದಕ್ಕೆ ಪ್ರತಿಫಲವಾಗಿ ಇದೇ ತಿಂಗಳಲ್ಲಿ ನೀವು ಕೊಟ್ಟಂಥ ಆ ದಿನಮಾನಗಳಿಂದ ನೀವು ಕೌಂಟ್ ಮಾಡಿ ನೋಡುವುದಾದರೆ ಮೊದಲಿದ್ದ ನಿಮ್ಮ ಆ ಆರ್ಥಿಕ ಸ್ಥಿತಿಗೂ ಕರ್ತನ ಸನ್ನಿಧಾನದಲ್ಲಿ ಕಾಣಿಕೆಯನ್ನು ಸಮರ್ಪಿಸಿದಂಥ ಆ ಸ್ಥಿತಿಗೂ ವ್ಯತ್ಯಾಸಗಳನ್ನು ನೋಡ್ರಿ. ಕರ್ತನು ಇನ್ನು ವಿಶಾಲವಾದಂಥ ಬಾಗಿಲುಗಳನ್ನು ನಿಮಗಾಗಿ ತೆರೆದು ಆಶೀರ್ವಾದ ಮಾಡುವಂತನಾಗಿದ್ದಾನೆ. ದೇವರು ನಿಮ್ಮನ್ನು ಬಲಪಡಿಸಲಿ. ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ರಾತ್ರಿ ನಡೆಯುವಂಥ 9 ಗಂಟೆಯ ಈ ಝೂಮ್ ಅಪ್ ಕುಟುಂಬ ಪ್ರಾರ್ಥನೆ ಬಗ್ಗೆ ಅನೇಕ ಜನರಿಗೆ ನೀವು ತಿಳಿಸಬೇಕೆಂಬುದಾಗಿ ಮತ್ತು ನಿಮ್ಮ ಬಂಧುಗಳಿಗೆ, ಮಿತ್ರರಿಗೆ, ಸ್ನೇಹಿತರಿಗೆ ಇದರ ವಿಷಯದಲ್ಲಿ ಪ್ರಕಟಿಸಿ ಈ ಲಿಂಕ್ಗಳನ್ನು ಶೇರ್ ಮಾಡಿ. ಇದು ಒಂದೇ ಲಿಂಕ್ ಆಗಿರುವಂಥದ್ದಾಗಿದೆ. ಒಂದು ವೇಳೆ ನನಗೆ ಕಳಿಸಿಲ್ಲ, ಇವತ್ತು ಝೂಮ್ ಮೀಟಿಂಗ್ ಇಲ್ಲ ಎಂಬುದಾಗಿ ಯಾರು ನೆನೆಸಬೇಡ್ರಿ. ಇದು ವರ್ಷಾನುಗಟ್ಟಲೆ ಬರುತ್ತೆ. ಇದೇ ಲಿಂಕ್ ವರ್ಷಾನುಗಟ್ಟಲೆ ಬರ್ತದೆ. ಬರುವಂಥ ಶುಕ್ರವಾರದಲ್ಲಿ ಇನ್ನೂ ಹೆಚ್ಚಾಗಿ ಬರೋಣ. ದಿನಕ್ಕೆ ಸ್ತೋತ್ರವಾಗಲಿ. ಇವತ್ತು ಬಹಳ ಸ್ಪೀಡಾಗಿ ಕುಟುಂಬ ಪ್ರಾರ್ಥನೆಗೆ ನೀವು ಬಂದಿರಿ. ಅದಕ್ಕಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಕಳೆದ 4 ದಿನ ಹಿಂದೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಉದಯ ಕಾಲದಲ್ಲಿ ಎಷ್ಟು ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತೀರಿ ಎಂಬುದಾಗಿ. ತುಂಬ ಸಂತೋಷಕರವಾದ ಸಂಗತಿ, ಸರಿಸುಮಾರು 54 ಜನ ಈ ವಿಶೇಷವಾದಂಥ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀರಿ. ಅದರಲ್ಲಿ ಶ್ರೇಷ್ಠವಾದಂಥ ಕೆಲವು ಉತ್ತರಗಳನ್ನು ನೋಡುವಾಗ ನನಗೆ ತುಂಬ ಸಂತೋಷವಾಗ್ತದೆ. ಕೆಲವರು 3 ಗಂಟೆಯಿಂದ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. 3 ಗಂಟೆಯಿಂದ 5 ಗಂಟೆ ತನಕ ಮೊಣಕಾಲನ್ನು ಊರ್ತಾ ಇದ್ದೀರಿ. ಇನ್ನು ಕೆಲವೊಬ್ಬರನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಬೆಳಗ್ಗೆ 4 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿ ಆನ್ಲೈನ್ ಮೆಸೇಜ್ಗಳನ್ನು ನಿಮ್ಮ ಗ್ರೂಪ್ಸ್ಗಳಿಗೆ ಉದಯ ಕಾಲದಲ್ಲಿ ನೀವು ಶೇರ್ ಮಾಡ್ತಾ ಇದ್ದೀರಿ. ಅಷ್ಟು ಮಾತ್ರವಲ್ಲ, ದೇವನಾಮಕ್ಕೆ ಸ್ತೋತ್ರವಾಗಲಿ. ಅತ್ಯದ್ಭುತವಾದಂಥ ಒಂದು ಸಾಕ್ಷಿಯಂತ ಹೇಳಿದರೆ, ಸತತವಾಗಿ ಸುಮಾರು 5 ವರ್ಷಗಳಿಂದ ಬೆಳಿಗ್ಗೆ 4 ಗಂಟೆಯಿಂದ ದೇವನಾಮಕ್ಕೆ ಸ್ತೋತ್ರವಾಗಲಿ 6 ಗಂಟೆ ತನಕ 2 ತಾಸುಗಳ ಕಾಲ ಉದಯ ಕಾಲದ ಪ್ರಾರ್ಥನೆ ಮಾಡ್ತಿರುವಂಥ ಕುಟುಂಬಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಈ ರೀತಿಯಾಗಿ ನಾವು ಸಾಕ್ಷಿಯಾಗಿ ಬದುಕುವಾಗ, ಈ ಸಾಕ್ಷಿಗಳನ್ನು ಇನ್ನೊಬ್ಬರು ನೋಡುವಾಗ
ಅವರು ಸದಾ ಇನ್ನು ಭಕ್ತಿನಲ್ಲಿ ಬೆಳೆಯೋದಕ್ಕೆ ಸಾಧ್ಯವಾಗ್ತದೆ. ಪ್ರತ್ಯೇಕವಾಗಿ ಇದನ್ನು ಕೇಳುವುದು ಮಾತ್ರ ಅಲ್ಲ, ದೇವಚಂದ್ರೇ ಇದನ್ನು ಕೇಳುತ್ತಿರುವಂಥ ನಿಮ್ಮ ಬದುಕಿನಲ್ಲೂ ಸದಾ ವಾ ಆ ಸಹೋದರಿ ಹೀಗಂತೆ, ಆ ಸಹೋದರಿ ಹೀಗೆ ಆನ್ಲೈನ್ ಪ್ರೇಯರನ್ನು ರಾತ್ರಿನೇ ಎದ್ದು ಮಾಡ್ತಾರಂತೆ, ಈ ರೀತಿಯಾದಂಥ ಒಂದು ಆ ಮಾತುಗಳನ್ನು ಕೇಳುವಾಗ ಬರೀ ಆಶ್ಚರ್ಯಪಡೋದಲ್ಲ, ನಾನು ಸದಾ ಸಿದ್ಧನಾಗಬೇಕು ಕರ್ತನಿಗೋಸ್ಕರವಾಗಿ, ಆತನ ಬರೋಣದ ಪ್ರತೀಕ್ಷತೆಯಲ್ಲಿ ನಾನು ಸ್ಥಿರವಾಗಿ ನಿಂತುಕೊಳ್ಬೇಕಂದ್ರೆ ನನ್ನ ಪ್ರಾರ್ಥನಾ ಜೀವಿತವು ಸದಾ ಸ್ಥಿರವಾಗಿರಬೇಕೆಂಬುದಾಗಿ ಪ್ರತಿಯೊಬ್ಬರೂ ಸದಾ ಪ್ರಾರ್ಥನಾ ವೇದಿಯನ್ನು ನಮ್ಮ ಗುಡಾರದಲ್ಲಿ ಕಟ್ಟಿಕೊಂಡು ನಾವು ಪ್ರಾರ್ಥನೆಯಲ್ಲಿ ಮುಂದುವರಿಬೇಕು. ನಿಮ್ಮ ಅನುದಿನದ ಪ್ರಾರ್ಥನೆ ನಿಮ್ಮ ಮನೆಯ ಹೊಸಲನ್ನು ದಾಟಿ ಹೊರಗಡೆ ಹೋಗೋದಕ್ಕಿಂತ ಮುಂಚೆನೇ ನಿನ್ನ ಮೊಣಕಾಲು ಆತನ ಪಾದ ಸನ್ನಿಧಾನದಲ್ಲಿ ಊರಿ ಆ ದಿನದ ಎಲ್ಲ ಅಗತ್ಯತೆಗಳಿಗಾಗಿ ಪ್ರಾರ್ಥನೆ ಮಾಡಿ ಮನೆ ಬಿಟ್ಟು ಹೋಗಿ ನೋಡು. ಆ ದಿನವೆಲ್ಲ ಉನ್ನತವಾದಂಥ ಜಯ ನಿನಗೆ ಸಿಗಲಿಕ್ಕಿದೆ. ಅಷ್ಟು ಮಾತ್ರವಲ್ಲ, ರಾತ್ರಿ ವೇಳೆಯಲ್ಲಿ ಕುಟುಂಬವಾಗಿ ನೀವು ಪ್ರಾರ್ಥನೆ ಮಾಡಿದರೆ ಅದ್ಭುತವಾದಂಥ ಆಶೀರ್ವಾದ ನಿಮ್ಮ ಕುಟುಂಬದಲ್ಲಿ ದೇವರು ಅನುಗ್ರಹಿಸ್ತಾನೆ. ಇವತ್ತು ಇನ್ನೊಂದು ಪ್ರಶ್ನೆ ನಿಮಗೆ, ದೇನಾಕೆ ಸ್ತೋತ್ರವಾಗಲಿ, ಎಷ್ಟು ಜನ ಕುಟುಂಬವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ಅವರು ನಿಮ್ಮ ಹೆಸರುಗಳನ್ನು ಬರೆದು ಕರ್ತನ ಸನ್ನಿಧಾನದಲ್ಲಿ ನಾವು ಇಷ್ಟು ದಿನದಿಂದ ನಾವು ಕುಟುಂಬ ಪ್ರಾರ್ಥನೆ ಮಾಡ್ತಿದ್ದೇವೆ ಪಾಸ್ಟರ್, ನಮ್ಮ ಕುಟುಂಬದಲ್ಲಿ ಈ ರೀತಿಯಾಗಿ ದೇವರು ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ಬರೆಯಿರಿ. ಮತ್ತು ಇದುವರೆಗೂ ಸದಾ ನಾವು ಕುಟುಂಬ ಪ್ರಾರ್ಥನೆ ಮಾಡ್ತಿಲ್ಲ ಎನ್ನುವಂಥವರು ಸದಾ ಅವರು ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ದೇವರಿಗೆ ಸ್ತೋತ್ರವಾಗಲಿ. ಯಾಕೆ ಅಂತ ಹೇಳಿದರೆ, ಒಂದು ವೇಳೆ ಮಾಡದೇ ಹೋಗಿರುವುದಾದರೆ ದೇವರ ಸನ್ನಿಧಾನದಲ್ಲಿ ಇವತ್ತಿನಿಂದ ಕುಟುಂಬ ಪ್ರಾರ್ಥನೆಯನ್ನು ಪ್ರಾರಂಭಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ಕರ್ತನ ಸನ್ನಿಧಾನದಲ್ಲಿ ದೇವರ ಮಕ್ಕಳೇ ಅತ್ಯದ್ಭುತವಾದಂಥ ಒಂದು ದೈವ ಸಂದೇಶವನ್ನು ದೇವರಾತ್ಮನು ನಮಗೆ ನೀಡ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಬಹಳ ಅದ್ಭುತವಾದಂಥ ಒಂದು ಸಂದೇಶ. ಗಮನಿಸಿ ಪ್ರೀತಿಯುಳ್ಳ ದೇವಜನರೇ, ಎಡೆ ಬಿಡದೆ ಮಾಡುವಂಥ ಪ್ರಾರ್ಥನೆಗೆ ಇರುವಂಥ ದೈವ ಶಕ್ತಿ ಎಂಬುದಾಗಿ ಈಗಾಗಲೇ ನನ್ನ ಸ್ಟೇಟಸನ್ನು ನೀವು ನೋಡಿರ್ಬೋದು. ಎಡೆ ಬಿಡದೆ ಮಾಡುವಂಥ ಪ್ರಾರ್ಥನೆಗಿರುವಂಥ ದೈವ ಶಕ್ತಿ ಎಂಬುದಾಗಿ ನಾವೆಲ್ಲರೂ ಸದಾ ಕರ್ತನ ಸನ್ನಿಧಾನದಲ್ಲಿ ಬೈಬಲನ್ನು ಓಪನ್ ಮಾಡೋಣ. ಪ್ರಲಾಪ ಪುಸ್ತಕ 3ನೇ ಅಧ್ಯಾಯದ 49ನೇ ವಚನ ಮತ್ತು 50ನೇ ವಚನ, 49ನೇ ವಚನ ಮತ್ತು 50ನೇ ವಚನ ಓದಿ ಕೇಳಿಸಿಕೊಳ್ಳುವಂತರಾಗೋಣ. ಯೆಹೋವನು ಆಕಾಶದಿಂದ ಕಟಾಕ್ಷಿಸಿ ನೋಡುವ ತನಕ ನನ್ನ ನೇತ್ರವು ನಿರಂತರವಾಗಿ ಅಶ್ರುಧಾರೆಯನ್ನು ಸುರಿಸುವುದು. ದೇನಾಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಜನರೇ, ಬಹಳ ಅತ್ಯಮೂಲ್ಯವಾದಂಥ ಮಾತಿದು. ಪ್ರಲಾಪ, ಇದನ್ನು ಯೆರೆಮೀಯ ಎನ್ನುವಂಥ ಪ್ರವಾದಿ ಬರೀತಾನೆ. ಈ ಪ್ರಲಾಪ ಪುಸ್ತಕ ಬರೆಯುವಂಥ ಸಂದರ್ಭದಲ್ಲಿ ಆತನು ಪ್ರಲಾಪಿಸುತ್ತಾ, ಅದರ ಕನ್ನಡದ ಪರ್ಯಾಯ ಹತ್ರ ಕಣ್ಣೀರನ್ನು ಹಿಡಿಯುತ್ತಾ ದುಃಖಿಸುತ್ತಾ ಈ ಪತ್ರಿಕೆಯನ್ನು, ಈ ಪುಸ್ತಕವನ್ನು ಆತನು ಬರೀತಾನೆ. ಅದಕ್ಕೆ ಯೆರೆಮೀಯನಿಗೆ ಕರೆಯುವಂಥ ಒಂದು ಹೆಸರೇನೆಂದರೆ ಯೆರೆಮೀಯ ಕಣ್ಣೀರಿನ ಪ್ರವಾದಿ ಎಂಬುದಾಗಿ. ತನ್ನ ಸೇವಾಕ್ಷೇತ್ರದಲ್ಲಿ ನಶಿಸಿ ಹೋಗ್ತಿರುವಂಥ, ಸಾವಿನ ಅಂಚಿನಲ್ಲಿರುವಂಥ, ಪಾಪದಲ್ಲಿ ಮುಳುಗಿರುವಂಥ, ಅಂಧಕಾರದ ഇരുಳಿನಲ್ಲಿ ನಲುಗುತ್ತಾ ಇರುವಂಥ ಆ ಜನರನ್ನು ಹೇಗೆ ಬಿಡುಗಡೆ ಮಾಡಬೇಕೆಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಆತನು ಬೇಡ್ತಾನೆ. ಆ ಸಂದರ್ಭದಲ್ಲಿ ದೇವರು ಜನರ ಪಾಪವನ್ನು ಎತ್ತಿ ತೋರಿಸ್ತಾರೆ, ಆ ಪಾಪಗಳನ್ನು ಸಾರು ಎಂಬುದಾಗಿ ಹೇಳ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಯೆರೆಮೀಯ ಎನ್ನುವಂಥ ಪ್ರವಾದಿ ಈ ಪ್ರಲಾಪ ಪುಸ್ತಕವನ್ನು ಬರೆಯುತ್ತಾ, ಇದನ್ನು ಬರೆಯುವಾಗಲೂ ಸದಾ ಪ್ರಲಾಪಿಸುತ್ತಾ ಹೇಳ್ತಾ ಇದ್ದಾನೆ, ಎಷ್ಟೊಂದು ಅಮೂಲ್ಯವಾದಂಥ ಮಾತು. ನನ್ನ ದೇವರು ಆಕಾಶದಿಂದ ನನ್ನನ್ನು ಕಟಾಕ್ಷಿಸುವವರೆಗೂ, ಅದರ ಅರ್ಥ ನನ್ನ ದೇವರು ನನ್ನನ್ನು ಆಕಾಶದಿಂದ ಬಾಗಿ ನೋಡುವ ತನಕ ನನ್ನ ಕಣ್ಣು ಅಶ್ರುಧಾರೆಯನ್ನು, ಅಂದರೆ ನನ್ನ ನೇತ್ರ, ನನ್ನ ಕಣ್ಣು ನೀರನ್ನು ಎಡೆ ಬಿಡದೆ ಸುರಿಸ್ತಾ ಇರ್ತದೆ ಎಂಬುದಾಗಿ. ಎಡೆ ಬಿಡದೆ ಸುರಿಸ್ತಾ ಇದೆ ಅಂತೆ. ಅಬ್ಬಾ, ಆತ್ಮೀಯ ದೇವಜನರ, ಎಷ್ಟು ಭಕ್ತಿ, ಎಷ್ಟು ವಿಶೇಷವಾದಂಥ ಪ್ರಾರ್ಥನೆ. ದೇವರಿಗೆ ಸ್ತೋತ್ರವಾಗಲಿ. ಈ ವಾಕ್ಯವನ್ನು ಆಲಿಸುತ್ತಿರುವಂಥ ದೇವ ಮಗುವೆ, ಕರ್ತನ ಸನ್ನಿಧಾನದಲ್ಲಿ ನಾವು ಸದಾ ಇದನ್ನು ಬೇಡಿಕೊಳ್ಳೋಣ. ದೇವರೇ, ಕರ್ತನ ಯೆರೆಮೀಯನಿಗೆ ಕೊಡಲ್ಪಟ್ಟಂಥ ಈ ಪ್ರಾರ್ಥನಾ ದಾಹ, ಈ ಪ್ರಾರ್ಥನಾ ಬೆಂಕಿ, ಈ ಪ್ರಾರ್ಥನೆಯ
ಈ ಮನೋ ಆಳದಿಂದ ಬರುತ್ತಿರುವಂಥ ಆ ಆಶ್ರುಧಾರೆ ದೇವರೇ ಕರ್ತನೆ, ಈ ಒಳಗಡೆಯಿಂದ ಬರುತ್ತಿರುವಂಥ ಈ ಕಣ್ಣೀರಿನ ನೋವು ದುಃಖ ಎಲ್ಲ ದೇವರೇ ನನಗುಂಟಾಗಲಿ ಸ್ವಾಮಿ. ಆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಂಥ ಅಭಯವನ್ನು ನನಗೆ ಕೊಡು ಎಂಬುದಾಗಿ ನಾವು ಸದಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ದೇವಜನರೇ, ಬಹಳ ಜನಕ್ಕೆ ಇವತ್ತು ಕಣ್ಣೀರು ಬರಲ್ಲ. ಕಾರಣ ಏನಂದರೆ ಕಣ್ಣೀರೆಲ್ಲ ಹಿಂಗು ಹೋಗಿದೆ. ಬಹಳ ಜನರಿಗೆ ದುಃಖ ಅನ್ನೋದೇ ಬರಲ್ಲ. ಇವತ್ತು ಪಾಪ ಅಷ್ಟು ಬಲಿಷ್ಠವಾಗಿದೆ, ಸುತ್ತಮುತ್ತಲು ಅಷ್ಟು ಕಠಿಣವಾದ ವರ್ತನೆಗಳು ನಡೀತಾ ಇದೆ. ಯಾರಿಗೆ ಏನು ಮಾಡಿದರು, ಯಾರಿಗೆ ಏನು ಸಹಾಯ ಮಾಡಿದರು, ಯಾವುದೇ ಒಂದು ಸಂಗತಿಗಳು ನಡೆದರೂ ಸದಾ ಯಾರು ಸಹ ನಮ್ಮನ್ನು ತಿರುಗಿ ನೋಡೋದಿಲ್ಲ, ಯಾರು ಸದಾ ನನ್ನನ್ನು ಆಧರಿಸುವುದಿಲ್ಲ ಎಂಬುದಾಗಿ ಒಂದು ವೇಳೆ ಕಠಿಣವಾಗಿ ಈ ಲೋಕವನ್ನು ನೋಡಿ ನೀನು ಒಂದು ವೇಳೆ ಆ ರೀತಿಯಾದಂಥ ಕಠಿಣ ಹೃದಯವುಳ್ಳವನಾಗಿರುವುದಾದರೆ ದೇವರ ಸನ್ನಿಧಾನದಲ್ಲಿ ಆತ್ಮೀಯ ದೇವಜನರೇ, ಈ ಪ್ರಾರ್ಥನಾ ಜೀವಿತವನ್ನು ಇವತ್ತು ನೀನು ಕಟ್ಟಿಕೊಳ್ಳಬೇಕೆಂಬುದಾಗಿ, ಪ್ರತಿ ದಿನವೂ ಸದಾ ನಿನ್ನ ಪ್ರಾರ್ಥನೆ ಕಣ್ಣೀರೊಂದಿಗೆ ಇರಬೇಕೆಂಬುದಾಗಿ ಇಲ್ಲಿ ಭಕ್ತನು ಸ್ಪಷ್ಟಪಡಿಸುವಂಥ ಸಂಗತಿಯನ್ನು ನೋಡ್ರಿ. ದನಾಕೆ ಸ್ತೋತ್ರವಾಗಲಿ. ಭಾಳ ಜನರ ಒಂದು ಬಲಹೀನತೆ ಅಂದರೆ ಎಷ್ಟಂತ ಕಣ್ಣೀರಲಿ ಪಾಸ್ಟ್ರೆ, ಎಷ್ಟಂತ ಗೋಳಾಡಲಿ, ಎಷ್ಟು ಪ್ರಾರ್ಥನೆ ಮಾಡಿದರು, ಏನು ಗೋಳಾಡಿದ್ರು, ಏನು ಕಣ್ಣೀರಿಟ್ಟರು, ನನ್ನ ಪರಿಸ್ಥಿತಿ ಬದಲಾಗಲಿಲ್ಲವಲ್ಲ, ನನ್ನ ಜೀವನ ಬದಲಾಗಲಿಲ್ಲ, ನನ್ನ ಕುಟುಂಬ ಬದಲಾಗಲಿಲ್ಲ, ನನ್ನ ಭವಿಷ್ಯತ್ತು ಬದಲಾಗಲಿಲ್ಲ, ನನ್ನ ಮಕ್ಕಳು ಬದಲಾಗಲಿಲ್ಲ ಎಂಬುದಾಗಿ ಕಳವಳ ಪಡುತ್ತಿರುವಂಥ ತಾಯಿ ಸಹೋದರಿ, ನಿನಗೊಂದು ಶುಭವಾರ್ತೆ ಇಲ್ಲಿ ಕಾದಿದೆ. ದನಾಕೆ ಸ್ತೋತ್ರವಾಗಲಿ. ಆ ಪ್ರಾರ್ಥನೆಯನ್ನು ನಿರಂತರವಾಗಿ ನೀನು ಕಣ್ಣೀರಿಟ್ಟು ಬೇಡುವುದಾದರೆ ದೇವರು ಇವತ್ತಲ್ಲ ನಾಳೆ ನಿನ್ನ ಕೂಗನ್ನು ಕೇಳಿ ನಿನ್ನ ಕಣ್ಣೀರನ್ನು ಒರೆಸುತ್ತಾನೆ. ನಾಳೆ ಆಗಲಿಲ್ವಾ, ಈ ವಾರದಲ್ಲಿ ದೇವರು ನಿನ್ನ ಕಣ್ಣೀರನ್ನು ಒರೆಸ್ತಾನೆ. ಈ ವಾರ ಆಗಲಿಲ್ವಾ, ಈ ತಿಂಗಳಲ್ಲಿ ಆಗಲಿಲ್ವಾ, ಈ ವರ್ಷದಲ್ಲಿ ಆಗಲಿಲ್ವಾ, ಎಷ್ಟೋ ವರ್ಷಗಳಿಂದ ನೀನು ಕಣ್ಣೀರನ್ನು ಎಡ್ತಾ ಇರುವುದಾದರೆ ಒಂದಲ್ಲ ಒಂದು ದಿನ ನಿನ್ನ ಕಣ್ಣೀರನಿಗೆ ದೇವರು ಪ್ರತಿಫಲ ಕೊಟ್ಟು ಆ ಕಣ್ಣೀರಿಗೆ ಪ್ರತ್ಯುತ್ತರವನ್ನು ದೇವರು ಅನುಗ್ರಹಿಸಿ ನಿನ್ನನ್ನು ಉನ್ನತವಾದಂಥ ಶಿರಸ್ಸನ್ನಾಗಿ ಆತನು ಮಾರ್ಪಡಿಸುತ್ತಾನೆ. ಅದಕ್ಕೆ ಕೀರ್ತನಗಾರನು ಹೇಳ್ತಾನೆ, ಈ ಲೋಕದಲ್ಲಿ ಯಾರು ಸದಾ ನಿನ್ನನ್ನು ದೃಷ್ಟಿಸದೆ ಇರಬಹುದು, ಆದರೆ ನೀನು ಆರಾಧಿಸುವಂಥ ದೇವರು ಆತನಿಗೆ ಕಣ್ಣಿದೆ, ಆತನ ಕಣ್ಣುಗಳು ನಿನ್ನನ್ನು ನೋಡುತ್ತವೆ. ಆತನಿಗೆ ದನಾಕೆ ಸ್ತೋತ್ರವಾಗಲಿ ಬಾಯಿದೆ, ಆತನು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಆತನಿಗೆ ಕೈ ಇದೆ, ಆತನು ನಿನ್ನನ್ನು ತನ್ನ ಎದೆಯಲ್ಲಿ ಒರಗಿಸಿಕೊಳ್ಳುವಂಥ ದೇವರೆಂಬುದಾಗಿ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನೀನು ನಿನ್ನ ಆತ್ಮಿಕತೆ ಬದುಕಿನಲ್ಲಿ ಯಾವತ್ತೂ ಸಹ ಈ ಕಣ್ಣೀರಿನ ಪ್ರಾರ್ಥನೆಯನ್ನು ಎಡೆಬಿಡದೆ ಪ್ರಾರ್ಥಿಸುವುದನ್ನು ಯಾವತ್ತೂ ಸದಾ ನಿಲ್ಲಿಸಬೇಡ. ದನಾಕೆ ಸ್ತೋತ್ರವಾಗಲಿ. ಇವತ್ತು ಅದ್ಭುತಗಳು ನಡೆಯದೆ ಅಥವಾ ನಿನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಎಷ್ಟು ಕೂಗಿದ್ರು, ಎಷ್ಟು ಕಿರ್ಚಿದ್ರು ಬದಲಾವಣೆ ಆಗಿಲ್ಲ ಎಂಬುದಾಗಿ ಕಳವಳ ಪಡುತ್ತಿರುವಂಥ ನಿನಗೆ, ಇಲ್ಲಮ್ಮ, ನನ್ನ ದೇವರು ಕಣ್ಣಿರುವಂಥ ದೇವರು, ನಿನ್ನನ್ನು ದೃಷ್ಟಿಸುವಂಥ ದೇವರು, ನಿನ್ನ ಕೂಗು ಆತನಿಗೆ ಮುಟ್ಟುತ್ತದೆ, ನಿನ್ನ ಪ್ರಾರ್ಥನೆ ಆತನು ಆಲಿಸುವಂಥವನಾಗಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವರು ಯಾರನ್ನು ದೃಷ್ಟಿಸಿದನೋ ಅವರ ಕೂಗು ದೇವರಿಗೆ ಮುಟ್ಟಿದಾಗ ಅವರ ಚಿತ್ತದಲ್ಲಿ ಹೇಗೆ ಅದ್ಭುತಗಳು ನಡೆದು ಎಂಬುದಾಗಿ ಕೆಲವು ವ್ಯಕ್ತಿಗಳು ಸತ್ಯವೇದದಲ್ಲಿ ಇದ್ದಾರೆ. ಅದರಲ್ಲಿ ಕೆಲವೊಬ್ಬರನ್ನು ಮಾತ್ರ ಇವತ್ತು ನಿಮ್ಮ ಕಣ್ಣೆದರಲ್ಲಿ ನಾನು ತರುವಂಥವನಾಗಿದ್ದೇನೆ. ದನಾಕೆ ಸ್ತೋತ್ರವಾಗಲಿ. ಆದಿಕಾಂಡ 29ನೇ ಅಧ್ಯಾಯ, ದನಾಕೆ ಸ್ತೋತ್ರವಾಗಲಿ. ಆದಿಕಾಂಡ 29ನೇ ಅಧ್ಯಾಯ, ಅದರ ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ದನಾಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಆದಿಕಾಂಡ 29ನೇ ಅಧ್ಯಾಯ 31 ಮತ್ತು 32ನೇ ವಚನ. 31 ಮತ್ತು 32ನೇ ವಚನ. ಲೇಹಳು ಯಾಕೋಬನಿಗೆ ಅಲಕ್ಷ್ಯವಾದವಳು ಎಂದು ಯೆಹೋವನು ದೃಷ್ಟಿಸಿದ ನೋಡಿ ಆಕೆಯನ್ನು ದನಾಕೆ ಸ್ತೋತ್ರ, ಆಕೆಗೆ ಮಕ್ಕಳಾಗುವಂತೆ ದೇವರು ಮಾಡಿದನು. ಆಗ್ತಾನೆ ನಾವು ಕೇಳಿದೀವಿ, ಯೆರೆಮೀಯನು ಹೀಗೆ ಹೇಳ್ತಾನೆ, ನನ್ನ ದೇವರು ಪರಲೋಕದಿಂದ ಆತನು ನನ್ನನ್ನು ಕಟಾಕ್ಷಿಸುವವರೆಗೂ ನನ್ನ ಕಣ್ಣೀರು ಸುರಿಸುತ್ತಲೇ ಇರುತ್ತಾನೆ ಎಂಬುದಾಗಿ. ಎಲ್ಲಿ ದೇವರ ವಾಗ್ದಾನ ವಚನದಲ್ಲಿ ನಾವು ನೋಡುತ್ತೇವೆ. ದನಾಕೆ ಸ್ತೋತ್ರ,
ಲೇಹಾಳ ದುಃಖವನ್ನು ನೋಡಿದಂಥ ಯೆಹೋವ ದೇವನು ಅವಳ ದುಃಖವನ್ನು ನೋಡಿದನು, ಅವಳಿಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟನು ಎಂಬುದಾಗಿ ದೇವರ ವಚನದಲ್ಲಿ ನಾವು ನೋಡುತ್ತೇವೆ. ಅವಳು ಗರ್ಭ ಧರಿಸಿದಳು ಎಂಬುದಾಗಿ ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಲೇಹಾಳ ಕುರಿತು ನಾವು ಗಮನಿಸುವಾಗ ಅವಳು ಯಾರ ಅಲಕ್ಷ್ಯಕ್ಕೆ ಗುರಿಯಾದಳು, ಯಾವ ಸಂಗತಿಗಾಗಿ ಗುರಿಯಾದಳು? ಯಾಕೋಬನು ಲೇಹಾಳ ವಿಷಯದಲ್ಲಿ ಅಷ್ಟು ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ. ಅವಳಿಗೆ ಏನೇ ಇದ್ರೂ, ಅವನಿಗೇನೇ ಇದ್ರೂ ರಾಹೇಲನ ಬಗ್ಗೆನೇ ತುಂಬ ಆಸಕ್ತಿ. ಆದರೆ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಯಾಕೋಬನ ಆ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಲೇಹಾಳ ಮೇಲೆ ದೇವರ ದೃಷ್ಟಿ ಬೀರಿತು ಎಂಬುದಾಗಿ ನಾವು ನೋಡುತ್ತೇವೆ. ದೇವರ ದೃಷ್ಟಿ ಬಿದ್ದಿತು ಎಂಬುದಾಗಿ ನಾವು ನೋಡುತ್ತೇವೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಿನಗೆ ಯಾರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೋ, ನಿನ್ನ ದುಃಖ ಯಾರಿಗೆ ಅರಿವಾಗೋದಿಲ್ಲವೋ, ಒಂದು ವೇಳೆ ನಾನು ಎಷ್ಟೇ ಪ್ರಯಾಸ, ಎಷ್ಟೇ ಕಷ್ಟ, ಎಷ್ಟೇ ವಿಧವಾದಂಥ ನೋವನ್ನು, ಅವಮಾನವನ್ನು ಅನುಭವಿಸಿದ್ರು ಸದಾ ಇವರು ನನಗೆ ಬೇಕಲ್ಲ ಎಂಬುದಾಗಿ ಹೇಳಿ ಅವರೊಟ್ಟಿಗೆ ಜೀವನ ಮಾಡೋದಕ್ಕೋಸ್ಕರವಾಗಿ ನೀನು ಪ್ರಯಾಸ ಪಡ್ತೀಯೋ, ಒಂದು ವೇಳೆ ಅವರ ಅಲಕ್ಷ್ಯಕ್ಕೆ ನೀನು ಗುರಿಯಾಗಿರಬಹುದು. ಆದರೆ ದೇವರು ಯಾರನ್ನು ದೃಷ್ಟಿಸಿ ನೋಡ್ತಾನೆ ಗೊತ್ತಾ? ಯಾರು ಜನರ, ಕುಟುಂಬದ, ಸ್ನೇಹಿತರ, ಆತ್ಮೀಯರ, ಒಡಹುಟ್ಟಿದವರ, ಹೆತ್ತವರ ಅಲಕ್ಷ್ಯಕ್ಕೆ ಗುರಿಯಾಗಿರ್ತಾರೋ ಅವರನ್ನು ದೇವರು ದೃಷ್ಟಿಸುವಂಥವನಾಗಿದ್ದಾನೆ. ಆತ್ಮೀಯ ದೇವಜನರೇ, ಲೇಹಾಳ ಜೀವಿತದಲ್ಲಿ ದನಾಕೆ ಸ್ತೋತ್ರವಾಗಲಿ. ಅತ್ತೆಯಿಂದ ಅಲಕ್ಷ್ಯವಾದಳ? ಇಲ್ಲ. ಮಾವನಿಂದ ಅಲಕ್ಷ್ಯಕ್ಕೆ ಒಳಗಾದಳ? ಇಲ್ಲವೇ ಇಲ್ಲ. ಇಲ್ಲ ಅವರ ತಂದೆ ತಾಯಿಯಿಂದ ಅಲಕ್ಷ್ಯಕ್ಕೆ ಒಳಗಾದಳ? ಇಲ್ಲವೇ ಇಲ್ಲ. ಸ್ನೇಹಿತರು, ಬಂಧುಗಳು ಅವರಿಂದ ಅಲ್ಲ. ಅವಳು ಅಲಕ್ಷ್ಯವಾಗಿದೆ ತನ್ನ ಗಂಡನಿಂದ. ತಾನು ಕೊನೆಯ ತನಕ ಜೊತೆಯಾಗಿರುತ್ತೇನೆ ಎಂಬುದಾಗಿ ಮಾತು ಕೊಟ್ಟು ಮದುವೆಯಾದಂಥ ಗಂಡ ತನ್ನ ಹೆಂಡತಿ ಎಂಬುದಾಗಿ ಅವಳನ್ನು ಪ್ರೀತಿಸದೆ ಅಲಕ್ಷ್ಯ ಮಾಡಿದನು. ಆತ್ಮೀಯ ದೇವಜನರೇ, ಇವತ್ತಿನ ದಿನಮಾನಗಳಲ್ಲಿ ಬಹಳ ಜನ ಯವನಸ್ಥ ಮಕ್ಕಳು ಪ್ರೀತಿ ಮಾಡಿ ಮದುವೆ ಆಗ್ತಾರೆ. ಪ್ರೀತಿ ಮಾಡಿ ಮದುವೆ ಆಗುವಾಗ ಆ ಮುದ್ದಾದ ಹೆಣ್ಣುಮಕ್ಕಳ ಜೀವಿತಕ್ಕೆ ಗಂಡನನ್ನು ಬಿಟ್ಟರೆ ಬೇರೆ ಯಾರೂ ಆಸರೆ ಇರಲ್ಲ. ಅವರ ಆಸೆ ಏನಂದರೆ, ಕೊನೆ ತನಕ ನನ್ನ ಗಂಡ ನೋಡ್ಕೊಳ್ತಾನೆ, ನನಗೆ ಕೇರ್ ಮಾಡ್ತಾನೆ, ಪ್ರತಿಯೊಂದು ಸಂದರ್ಭದಲ್ಲೂ ಸುದಾ ನನ್ನ ಜೊತೆಯಲ್ಲಿ ಇರ್ತಾನೆ, ಆತನನ್ನು ಬಿಟ್ಟರೆ ನನಗೆ ಯಾರಿದ್ದಾರೆ, ಆತನ ನನಗೆ ಸರ್ವಸ್ವ ಎಂಬುದಾಗಿ ಹೇಳಿ ಆತನನ್ನು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಬರ್ತಾರೆ. ಆದರೆ ಕೆಲವು ದಿನಗಳಲ್ಲಿ ಡೈವರ್ಸ್ಗೆ ಹೋಗ್ತಾರೆ. ಗಂಡ ಯಾರೋ, ಹೆಂಡತಿ ಯಾರೋ ಮಾರ್ಪಟ್ಬಿಡ್ತಾರೆ. ಆ ತಾಯಿ ಕಂಡಂಥ ಕನಸುಗಳೆಲ್ಲವೂ ಸುದ ಭಗ್ನವಾಗಿ ಹೋಗುತ್ತದೆ. ಅವಳ ಜೀವಿತ ಕರಾಳವಾದ ಸ್ಥಿತಿನಲ್ಲಿ, ಕತ್ತಲೆಯಲ್ಲಿ ಬಳಲಿ ಒಂಟಿತನದಿಂದ ಕಣ್ಣೀರನ್ನು ಹಿಡಿತಾ ಇರ್ತಾಳೆ. ಆತ್ಮೀಯ ದೇವಜನರೇ, ಇವಳು ಬದುಕಿನಲ್ಲಿ ಒಂದು ವೇಳೆ ಅತ್ತೆ, ಅಯ್ಯೋ ಏನಂದರೂ ಅನ್ಲಿ ಬಿಡ್ರಿ, ವಯಸ್ಸಾದವರು ಪರವಾಗಿಲ್ಲ, ಇನ್ನೆಷ್ಟು ದಿವಸ ಇರ್ತಾಳೆ ಎಂಬುದಾಗಿ ಸಹಿಸಿಕೊಳ್ಬೋದು. ಮಾವ ಅವನು ಮುದುಕನಲ್ವಾ, ಏನೋ ವಯಸ್ಸಾಗಿದೆ, ಏನೋ ನಮ್ಮ ತಂದೆ ಸಮಾನ ಇದ್ದಾನೆ, ಏನೋ ಒಂದು ಮಾತಾಡ್ತಾನೆ ಎಂಬುದಾಗಿ ಒಂದು ವೇಳೆ ಆತನನ್ನು ಸದಾ ಸಹಿಸಿಕೊಳ್ಳಬಹುದು. ಆದರೆ ಜೀವನ ಪೂರ್ತಿ ನಿನ್ನ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ ಹೇಳಲ್ಪಡುವಂಥ ಗಂಡ ಒಂದು ವೇಳೆ ಅಲಕ್ಷ್ಯ ಮಾಡಿದರೆ ಅವಳ ಜೀವಿತ ಕಣ್ಣೀರಿನ ಕಡಲಾಗಿ ಮಾರ್ಪಡುತ್ತದೆ. ಅವಳೊಬ್ಬಳಾಗಿ ಅಳುತ್ತಾಳೆ, ಗೋಳಾಡ್ತಾಳೆ. ಯಾಕೆಂದರೆ ನೀವು ತಿಳ್ಕೊಂಡಿರ್ಬೋದು, ದೆನಾಕೆ ಸ್ತೋತ್ರವಾಗಲಿ, ಹೆಣ್ಣು ಅಂತ ಹೇಳಿದ ತಕ್ಷಣವೇ ಒಬ್ಬ ಕಾಣದೇ ಇರುವಂಥ ಆ ಗಂಡ ಮಗುವಿನ ವಿಷಯದಲ್ಲಿ ಅಥವಾ ಗಂಡನ ವಿಷಯದಲ್ಲಿ ಎಷ್ಟೋ ದಿನಗಳಿಂದ ತಾಯಿ ಜೊತೆಯಲ್ಲಿ, ತಂದೆ ಜೊತೆಯಲ್ಲಿ, ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಬೆಳೆದಂಥ ಆ ಮಗಳು ಎಲ್ಲರನ್ನ ಬಿಟ್ಟು ನೀನೇ ತಾಯಿ, ನೀನೇ ತಂದೆ, ನೀನೇ ಆದರಿಕನೆ ಎಂಬುದಾಗಿ ಹೇಳಿ ನಂಬಿ ಬರ್ತಾರೆ. ಆದರೆ ದೆನಾಕೆ ಸ್ತೋತ್ರ, ಇಂಥ ಪರಿಸ್ಥಿತಿ ಬಂದಾಗ ಅವಳ ಜೀವನ ಹೇಗಿರುತ್ತೆ? ದೆನಾಕೆ ಸ್ತೋತ್ರವಾಗಲಿ. ಇವತ್ತು ಈ ಸಂದೇಶವನ್ನು ಕೇಳುತ್ತಿರುವಂಥ ನನ್ನ ತಾಯಿ, ನನ್ನ ಸಹೋದರಿ,
ಆತ್ಮಿಕತೆ ವಿಷಯದಲ್ಲಿ ಅಥವಾ ವೈಯಕ್ತಿಕವಾದ ನಿನ್ನ ಕುಟುಂಬ ಜೀವಿತದಲ್ಲಿ ನಿನ್ನ ಗಂಡನ ಅಲಕ್ಷ್ಯಕ್ಕೆ ನೀನು ಒಳಗಾಗಿದೆಯಾ? ಆದರೆ ನಿನಗೊಂದು ಶುಭವಾರ್ತೆ ಏನೆಂದರೆ, ಈ ಲೋಕದಲ್ಲಿ ನಿನ್ನ ಗಂಡನ ಅಲಕ್ಷ್ಯಕ್ಕೆ ನೀನು ಒಳಗಾಗಿರುವುದಾದರೂ ನಿನ್ನನ್ನು ಕಾಣುವ ದೇವರು, ನೋಡುವ ದೇವರು ಒಬ್ಬನಿದ್ದಾನೆ. ನಿನ್ನ ಕಣ್ಣೀರನ್ನು ಒರೆಸಿ ನಿನಗಾದಂಥ ಆ ಅವಮಾನವನ್ನು ದೇವರು ಎರಡಷ್ಟು ಮಾನಿಸುವುದಕ್ಕೆ ನಿನ್ನ ಪಕ್ಕದಲ್ಲೇ ಆತನು ಇರ್ತಾನೆ. ಆತನು ಬೇರೆ ಯಾರಲ್ಲ, ನಜರೇತಿನ ಯೇಸು ಕ್ರಿಸ್ತನು. ಒಂದು ವೇಳೆ ಇದುವರೆಗೆ ನೀನು ಯೇಸು ಕ್ರಿಸ್ತನ ಅರಿಯದೇ ಹೋಗಿರುವುದಾದರೆ ಇದೊಂದು ಶುಭ ಸಮಾಚಾರ, ಶುಭ ಸಂದರ್ಭ ಇದು ನಿನ್ನ ಬದುಕಿನಲ್ಲಿ. ನಿನ್ನ ಅಂಗೀಕಾರ ಮಾಡಿಕೊ ಯೇಸು ಕ್ರಿಸ್ತನನ್ನು. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ದಿನಕ್ಕೆ ಸ್ತೋತ್ರವಾಗಲಿ, ರಾಹೇಳಲು ಅವಳಿಗೆ ಮಕ್ಕಳೇ ಆಗಲಿಲ್ಲ, ಆದರೆ ಲೇಹಾಳಿಗೆ ದೇವರು ಮಕ್ಕಳ ಭಾಗ್ಯವನ್ನು ಕೊಟ್ಟನಂತೆ. ಆ ಮಕ್ಕಳ ಭಾಗ್ಯವನ್ನು ಪಡೆದುಕೊಂಡದರಲ್ಲಿ 2 ಉನ್ನತವಾದಂಥ ಜನಾಂಗ ಅವಳ ಹೊಟ್ಟೆನಲ್ಲಿ ದೇವರು ಹುಟ್ಟಿಸ್ತಾನೆ. ಮೊದಲನೆಯವರು ಲೇವಿ ಜನಾಂಗ, ಎರಡನೇದವರು ಯಹೂದ ಜನಾಂಗ. ಆತ್ಮೀಯ ದೇವಜನರೇ, ಲೇವಿ ಎಂಬುದಾಗಿ ನೋಡುವಾಗ ಮೋಸೆ ಮತ್ತು ಆರೋನರು ಮೊಟ್ಟ ಮೊದಲು ದೇವರನ್ನು ಆರಾಧಿಸುವಂಥ ಯಾಜಕರು. ಅದಾದ ನಂತರ ಫಿನೆಹಾಸನು, ಸಮುವೇಲನು, ದಿನಕ್ಕೆ ಸ್ತೋತ್ರವಾಗಲಿ, ಆ ಲೇವಿ ಕುಟುಂಬದಲ್ಲಿ ಜನಿಸುತ್ತಾರೆ. ಅವರ ಸಂತತಿ ದೇವರಿಗೆ ಆರಾಧಕರಾಗಿ ಮಾರ್ಪಡುತ್ತಾರೆ. ಅಲಕ್ಷ್ಯ ಹೊಂದಿದಂಥ ಲೇಹಾಳಿಗೆ ದೇವರನ್ನು ಆರಾಧಿಸುವಂಥ ಸಂತತಿಯನ್ನು ದೇವರು ಅನುಗ್ರಹಿಸುತ್ತಾರೆ. ಇನ್ನೊಂದು ಸಂತತಿ ಅವಳ ಹೊಟ್ಟಿನಲ್ಲಿ ಹುಟ್ಟುತ್ತದೆ, ಯಹೂದ ಸಂತತಿ. ಆ ಯಹೂದ ಸಂತತಿನಲ್ಲೇ ದಾವೀದನು ಜನಿಸುತ್ತಾನೆ. ಆ ದಾವೀದನ ಹೊಟ್ಟೆಯಲ್ಲಿ ಸೊಲೊಮೋನನು ಜನಿಸುತ್ತಾನೆ. ಆಮೇಲೆ ಉಜ್ಜಿಯ, ಹಿಜ್ಕಿಯ, ಮನಸ್ಸೆ, ಅದಾದ ನಂತರ ಯೇಸು ಸ್ವಾಮಿ. ಹೀಗಿನ ತನಕೂ ಸಹ ನಾವು ನೋಡುತ್ತೇವೆ, ದಿನಕ್ಕೆ ಸ್ತೋತ್ರವಾಗಲಿ, ತಲೆ ಮಾರುಗಳವರೆಗೂ ಆತನ ಇತಿಹಾಸವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಲೇಹಾಳ ಸಂತತಿಯಲ್ಲೇ ತಂದೆಯಾದ ದೇವರ ಸಿಂಹಾಸನ, ಕೃಪಾ ಸಿಂಹಾಸನ ಇವತ್ತು ಸ್ಥಿರವಾಗಿದೆ. ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ, ಒಂದು ವೇಳೆ ನನ್ನ ಗಂಡನಿಂದ ನಾನು ಅವಮಾನಕ್ಕೆ, ಅಲಕ್ಷ್ಯಕ್ಕೆ ಒಳಗಾಗಿದ್ದೇನೆ ಎಂಬುದಾಗಿ ನೀನು ಕಣ್ಣೀರಿಡುತ್ತಿರುವುದಾದರೆ ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. ನೋಡುವ ದೇವರು ಮಾತ್ರ ಅಲ್ಲ, ನಿನ್ನನ್ನು ಉನ್ನತ ಸ್ಥಿತಿಗೆ ಆತನು ತೆಗೆದುಕೊಂಡು ಬರ್ತಾನೆ. ಒಂದು ವೇಳೆ ಸಮಾಜದಲ್ಲಿ ಅವಮಾನ, ಅಯ್ಯ ನನ್ನ ಬದುಕು ಹೇಗಿದೆ ಅಂದರೆ, ನೀನು ಊಟ ಮಾಡಿದೆಯಾ, ನೀನು ತಿಂದಿಯಾ, ನಿನ್ನ ಬಟ್ಟೆ ಏನು, ನಿನ್ನ ಹಾಸಿಗೆ ಏನು, ಇಷ್ಟೆಲ್ಲ ಕಷ್ಟಪಟ್ಟು ನಾನು ದುಡಿದು ತಂದು ನನ್ನ ಕುಟುಂಬ, ನನ್ನ ಮಕ್ಕಳೆಂಬುದಾಗಿ ನಾನು ಪ್ರಯಾಸ ಪಡ್ತೇನೆ, ನಿನ್ನ ಆರೋಗ್ಯ ಏನು, ನೀನು ಹೇಗೆ ಬದುಕ್ತಾ ಇದೆ ಎಂಬುದಾಗಿ ಒಂದು ವೇಳೆ ನಿನ್ನ ಕುಟುಂಬದಲ್ಲಿ ಯಾರೂ ನಿನ್ನನ್ನು ಪ್ರೀತಿಸದೆ ಅವಮಾನಿಸ್ತಾ ಇದ್ದಾರೆ, ಅಥವಾ ಸಮಾಜದಲ್ಲಿ ಒಂದು ವೇಳೆ ಅವಮಾನಕ್ಕೆ ನೀನು ಗುರಿಯಾಗಿ ನಿನ್ನ ಬದುಕಿನಲ್ಲಿ ಅಲಕ್ಷ್ಯಕ್ಕೆ ಗುರಿಯಾಗಿರುವುದಾದರೆ, ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯ ದೇವ ಮಗನೇ, ಖಂಡಿತವಾಗಿಯೂ ನಿನಗೂ ಸದಾ ದೇವರು ದೃಷ್ಟಿಸ್ತಾ ಇದ್ದಾನೆ. ಬಹಳ ದಿನಗಳ ಕಾಲ ಈ ಸಮಸ್ಯೆಯಲ್ಲಿ ದೇವರು ನಿನ್ನನ್ನು ಇಡಲ್ಲ. ಖಂಡಿತವಾಗಿ ನಿನಗಾಗಿ ಒಂದು ಬಾಗಿಲನ್ನು ಆತನು ತೆರೀತಾನೆ. ಆದರೆ ನೀನು ಮಾಡಬೇಕಾದಂಥ ಒಂದು ಕ್ರಿಯೆ ಏನೆಂದರೆ, ನಮ್ಮ ಪರಿಸ್ಥಿತಿಗಳು, ನಮ್ಮ ಕಷ್ಟಗಳು, ನಮ್ಮ ಆತ್ಮಿಕತೆ ಬದುಕು, ನಮ್ಮ ಆರ್ಥಿಕತೆ ಬದುಕು, ನಮ್ಮ ಕುಟುಂಬ, ನಮ್ಮ ವೈಯಕ್ತಿಕವಾದ ಮಕ್ಕಳು ಎಲ್ಲರೂ ಸ್ಥಿರವಾಗುವ ತನಕ ಒಂದು ದಿನ ಕಣ್ಣೀರಿಟ್ಟು ಸುಮ್ಮನಿರಿದರೆ ಸಾಕಾಗೋದಿಲ್ಲ. ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ, ನನ್ನ ದೇವರು ಪರಲೋಕದಿಂದ ನನ್ನನ್ನು ಕಟಾಕ್ಷಿಸಿ ನೋಡುವ ತನಕ ನನ್ನ ಆಶ್ರುಧಾರಿಯನ್ನು ನನ್ನ ಕಣ್ಣು ಸುರಿಸುತ್ತಲೇ ಇರುತ್ತದೆ ಎಂಬುದಾಗಿ. ಲೇಹಾಳ ಕಣ್ಣೀರಿಗೆ ದೇವರು ಜನಾಂಗಗಳನ್ನೇ ಕೊಟ್ಟು ಆಶೀರ್ವಾದ ಮಾಡಿದನು. ಬೈಬಲಲ್ಲಿ ಅವಮಾನ ಎನ್ನುವಂಥ ಆ ಸಂಗತಿಯನ್ನು ನೆನೆಸುವಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಅವಮಾನ ಹೊಂದಿದವನು ದಾವೀದ. ಅತಿ ಹೆಚ್ಚು ಅವಮಾನಗಳನ್ನು ಹೊಂದಿದವನು ದಾವೀದ. ಆತ್ಮೀಯ ದೇವಜನರೇ, ಯಾರಿಗೂ ಆತನು ಮೋಸ ಮಾಡಲಿಲ್ಲ, ಯಾರಿಗೂ ವಂಚನೆ ಮಾಡಲಿಲ್ಲ. ದಾವೀದನ ಜೀವಿತದಲ್ಲಿ ಆತನಿಗೆ ಅವಮಾನ ಮಾಡಿದವರು ಯಾರು ಗೊತ್ತಾ? ಅವನ ಸ್ವಂತ ಮಕ್ಕಳೇ. ಅವನ ಸ್ವಂತ ಮಗನಾಗಿರುವಂಥ ಅಬ್ಸಲೋಮನು ಅವನ ವಿರುದ್ಧವಾಗಿ ತನ್ನ ಕಾರ್ಯವನ್ನು ನಡೆಸುತ್ತಾನೆ. ತನ್ನ ತಂದೆಯ ಆ ಕಾರ್ಯದಲ್ಲಿ ರಾಜನಾಗಬೇಕೆಂಬುದಾಗಿ ಆ ಸಿಂಹಾಸನದ ಆಸೆಯನ್ನು ಆತನು ಹೊಂದಿಕೊಳ್ಳುತ್ತಾನೆ. ಆ ಒಂದು ಸಂದರ್ಭದಲ್ಲಿ ಬಹಳ ದುಃಖ. ತನ್ನ ಮಕ್ಕಳಿಗೆ ಯಾವತ್ತೂ ಒಂದು ಮಾತು ಹೇಳದೇ ಇರುವಂಥ ವ್ಯಕ್ತಿ, ತನ್ನ ಕುಟುಂಬಕ್ಕೋಸ್ಕರವಾಗಿ ತನ್ನ ಜೀವಿತವನ್ನೇ ತ್ಯಾಗ ಮಾಡಿದಂಥ ವ್ಯಕ್ತಿ, ಮಕ್ಕಳೇ ಎದುರು ನಿಂತು ಬಿಡ್ತಾರೆ ಆತನಿಗೆ. ಮಕ್ಕಳೇ ವಿರೋಧಿಗಳಾಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಹೋದರೆ 2 ಸಮುವೇಲನ ಪ್ರವಾದನೆ ಗ್ರಂಥ
ದೇವರಿಗೆ ಸ್ತೋತ್ರವಾಗಲಿ. 15ನೇ ಅಧ್ಯಾಯದ 21ನೇ ವಚನ, 22ನೇ ವಚನ. 15ನೇ ಅಧ್ಯಾಯ. ಓಕೆ. ಜೀವ ಹೋದರೂ ಉಳಿದರೂ ನನ್ನ ಒಡೆಯನಾದ ಅರಸನಿರುವಲ್ಲಿಗೆ ಹೋಗುವೆನು ಎಂದು ಉತ್ತರ ಕೊಟ್ಟನು. ಆಗ ದಾವೀದನು ಅವನಿಗೆ ಒಳ್ಳೆಯದು, ಮುಂದೆ ನಡೆ ಅಂದನು. ಒಳ್ಳೆಯದು, ಮುಂದೆ ನಡೆ ಅಂದನು. ಇತ್ತೇಯು ತನ್ನ ಎಲ್ಲಾ ಸೈನಿಕರನ್ನ ಕರಕೊಂಡು ಮುಂದೆ ನಡೆದನು. ಇವರೆಲ್ಲರೂ ಮುಂದೆ ನಡೆಯುವಾಗ ಸುತ್ತಣವರೆಲ್ಲರೂ ಬಹಳವಾಗಿ ಅತ್ತರು. ಅರಸನು ಎಲ್ಲಾ ಜನರು ದಾಟಿ ಅರಣ್ಯ ಮಾರ್ಗ ಹಿಡಿದರು. ಚಾದೋಕನು ಅವನ ವಶದಲ್ಲಿದ್ದ. ಓಕೆ, ದೇವರಿಗೆ ಸ್ತೋತ್ರ. 25ನೇ ವಚನ ಮಾತ್ರ. ಚಾದೋಕನು ಅವನ ವಶದಲ್ಲಿದ್ದ ಎಲ್ಲಾ ಲೇವಿಯರು ದೇವರ ಒಡಂಬಡಿಕೆಯ ಮಂಜೂಷವನ್ನು ಬಂದು ಅದನ್ನು ದಾಟಿ ಹೋಗುವವರೆಗೆ ಕೆಳಗಿಳಿಸಿದರು. ಬಂದಿದ್ದನು. ಅರಸನು ಚಾದೋಕನಿಗೆ ಒಂದು ಮಾತು ಹೇಳ್ತಾನೆ, ಕೇಳಿಯ. ನೀನು ದೇವರ ಒಡಂಬಡಿಕೆಯ ಮಂಜೂಷವನ್ನು ತೆಗೆದುಕೊಂಡು ಹೋಗು. ಯೆಹೋವನ ದೃಷ್ಟಿಯಲ್ಲಿ ನನಗೆ ದಯೆ ದೊರಕಿದರೆ ನಾನು ಆತನನ್ನು ಆತನ ಆಲಯವನ್ನು ನೋಡುವ ಹಾಗೆ ತಾನೇ. ಎಸ್ ಲಾರ್ಡ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ದೇವರು ತಾನೇ ಆತನನ್ನು, ಆತನ ಆಲಯವನ್ನು ಹಿಂದಿರುಗಿ ನೋಡುವ ಹಾಗೆ ನನಗೆ ಬರಮಾಡುತ್ತಾನೆ. ಎಷ್ಟೊಂದು ದುಃಖಕರವಾದಂಥ ಸಂಗತಿ. ಅದರ ಮುಂದಿನ ವಚನಗಳಲ್ಲಿ ನಾವು ನೋಡಿದ್ದೀವಿ, ಆತನ ಜೊತೆಯಲ್ಲಿದ್ದಂಥ ಯಾಜಕರು, ಲೇವಿಯರು, ಆತನ ಜೊತೆಯಲ್ಲಿದ್ದಂಥ ಎಲ್ಲರೂ ಸದಾ ಕಣ್ಣೀರು ನಡೀತಾ ಇದ್ದಾರೆ. ಆ ಕಣ್ಣೀರಿಗೆ ಕಾರಣ ಒಂದೇ ಒಂದು, ತನ್ನ ಮಗನಾಗಿರುವಂಥ ಅಬ್ಸಲೋಮನು ತಂದೆಯನ್ನೇ ಕೊಲೆ ಮಾಡುವುದಕ್ಕಾಗಿ, ತಂದೆ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೋಸ್ಕರವಾಗಿ, ತಂದೆಯನ್ನು ನಾಶಪಡಿಸುವುದಕ್ಕೋಸ್ಕರವಾಗಿ ಬರುತ್ತಿರುವಂಥ ಆ ಸಂಗತಿಯನ್ನು ಕೇಳಿ ಪ್ರತಿಯೊಬ್ಬರು ದುಃಖಿಸುತ್ತಾರೆ. ಆದರೆ ದಾವೀದನು ಮಾತ್ರ ಆ ಮಂಜೂಷವನ್ನು ಹೊತ್ತು ತಂದಂಥ ವ್ಯಕ್ತಿಗಳಿಗೆ, ಇಲ್ಲೇ ಇಡ್ರಿ, ಒಂದು ವೇಳೆ ನಾನು ಬದುಕಿದರೆ ಮತ್ತೆ ತಿರುಗಿ ಆತನ ಸನ್ನಿಧಾನದಲ್ಲಿ ಆತನ ಸಮ್ಮುಖವನ್ನು ನೋಡುವಂತೆ ದೇವರು ದಯ ತೋರಿಸಲಿ ಎಂಬುದಾಗಿ ಹೇಳಿ ಆತನು ದೇವರ ಸನ್ನಿಧಾನದಲ್ಲಿ ದುಃಖದಿಂದ ಅಳುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಯಾಕಯ್ಯ ದಾವೀದ, ನಿನಗೆ ಕಣ್ಣೀರು ಅಂತ ಹೇಳಿದರೆ ಅದಕ್ಕೆ ಕಣ್ಣೀರು ಬೇರೆ ಯಾರಲ್ಲ, ಅವನ ಸ್ವಂತ ಕುಟುಂಬವೇ, ಅವನ ಸ್ವಂತ ಮಕ್ಕಳೇ ಆ ಕಣ್ಣೀರಿಗೆ ಕಾರಣರಾದರು. ಈ ಸಂದೇಶವನ್ನು ಆಲಿಸುತ್ತಿರುವಂಥ ಅಮ್ಮ, ಪ್ರಿಯ ತಂದೆ, ಪ್ರಿಯ ಸಹೋದರನೇ, ಅಯ್ಯೋ ನನ್ನ ಮಗನೇ ನನಗೆ ವಿರೋಧವಾಗಿ ನಿಂತುಕೊಂಡಿದ್ದಾನೆ, ನನ್ನ ಮಗಳೇ ನನಗೆ ವಿರೋಧಿಯಾಗಿ ನಿಂತುಕೊಂಡಿದ್ದಾಳೆ. 9 ತಿಂಗಳ ಕಾಲ ಗರ್ಭದಲ್ಲಿ ಧರಿಸಿ ಪ್ರಾಣವನ್ನು ಪಣಕಿ ಕೊಟ್ಟು ಈ ಮಗನನ್ನು ಸಾಕಿದೆ. ಒಂದು ದಿನವೂ ಸದಾ ಬಯಲಿಲ್ಲ. ಎಷ್ಟೋ ದುಶ್ಚಟಗಳು, ಎಷ್ಟೋ ಕೆಟ್ಟ ದುರಭ್ಯಾಸಗಳು ಇವನ ಒಳಗಡೆ ಇರುವುದಾದರೂ ಎಲ್ಲವನ್ನ ನಾನು ನುಂಗಿ ದೇವರ ಸನ್ನಿಧಾನದಲ್ಲಿ ನನ್ನ ಮಗ ಎಂಬುದಾಗಿ ನಾನು ಈ ಮಗನನ್ನು ಕಣ್ಮಣಿಯೋಪಾದಿಯಲ್ಲಿ ನೋಡಿದೆ. ಆದರೆ ಇವತ್ತು ನನಗೆ ವಿರೋಧವಾಗಿ ನನಗೆ ಸಾಯಿಸೋದಕ್ಕೆ ನಿಂತುಕೊಂಡಿದ್ದಾನೆ ಎಂಬುದಾಗಿ ಕಣ್ಣೀರಿಡುವಂಥ ದೇವ ಮಗುವೆ, ಅವಮಾನಕ್ಕೆ ಗುರಿ ಮಾಡಿ ಇವತ್ತು ಬೀದಿನಲ್ಲಿ ತಂದೆ ತಾಯಿ ಎಂಬುದಾಗಿ ಗೌರವಿಸದೆ ಇವತ್ತು ಅನೇಕ ವಿಧವಾದಂಥ ಸಂಕಷ್ಟಕ್ಕೆ ನುಗ್ಗಿ ಇವತ್ತು ಬಳಲುತ್ತಿರುವಂಥ ಪ್ರಿಯ ತಾಯಿ ತಂದೆಯರೇ, ದೇವರಿಗೆ ಸ್ತೋತ್ರವಾಗಲಿ. ಆದರೆ ಕರ್ತನ ಸನ್ನಿಧಾನದಲ್ಲಿ ಅವಮಾನ ಪ್ರತಿಯೊಬ್ಬರಿಗೂ ಸದಾ ಕಟ್ಟಿಟ್ಟ ಬುತ್ತಿ. ಆದರೆ ದೇವರ ಸನ್ನಿಧಾನದಲ್ಲಿ ದಾವೀದನು ಮಾಡುವಂಥ ಪ್ರಾರ್ಥನೆ ನೋಡ್ರಿ, ಈ ಮಂಜೂಷವನ್ನು ಇಲ್ಲೇ ಇಡ್ರಿ. ಒಂದು ವೇಳೆ ದೇವರ ದಯೆ ಇರುವುದಾದರೆ, ಮತ್ತೆ ಆತನ ಸನ್ನಿಧಾನದಲ್ಲಿ ದೇವರು ನನ್ನನ್ನು ಕರೆದುಕೊಳ್ಳುವುದಾದರೆ, ನನ್ನನ್ನು ಬದುಕಿಸುವುದಾದರೆ, ಮತ್ತೆ ತಿರುಗಿ ಆತನ ಸಮ್ಮುಖದಲ್ಲಿ ನಾನು ಬರ್ತೇನೆ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸ್ತಾನೆ, ದುಃಖದಿಂದ ಪ್ರಾರ್ಥನೆ ಮಾಡುತ್ತಾನೆ. ದಾವೀದನಿಗೇ ಅವಮಾನ ಮಾಡಿದಂಥ, ಅಂಥ ಭಕ್ತಿವಂತನಿಗೆ ಅವಮಾನಿಸಿದಂಥ ಅವನ ಮಕ್ಕಳು
ಇವತ್ತು ನಮ್ಮ ಮಕ್ಕಳು ಅಥವಾ ನಮ್ಮ ವೈಯಕ್ತಿಕವಾದಂಥ ಕುಟುಂಬದಲ್ಲಿ ಎಷ್ಟೋ ವಿಧವಾದಂಥ ಅವಮಾನಗಳು ನಮಗೆ ಎದುರಾಗುತ್ತದೆ. ಆದರೆ ದೇವರ ಮಕ್ಕಳಾಗಿರುವಂಥ ನಾವು ಕರ್ತನ ಸನ್ನಿಧಾನದಲ್ಲಿ ನಮ್ಮ ಕಣ್ಣೀರನ್ನು ದೇವರ ಮುಂದೆ ಸುರಿಸಿ ನಮ್ಮನ್ನು ಕಟಾಕ್ಷಿಸಪ್ಪ, ಈ ದುಃಖದ ದಿನಗಳನ್ನು ಕೊನೆಗಾಣಿಸು ಎಂಬುದಾಗಿ ದಾವೀದನ ರೀತಿಯಲ್ಲಿ ಪ್ರಾರ್ಥನೆ ಮಾಡುವಾಗ ದಾವೀದನ ಜೀವಿತ ಏನಾಯಿತು ಗೊತ್ತಾ ನಿಮಗೆ? ಅವನ ರಾಜ್ಯವನ್ನೇ ಕಳ್ಕೊಂಡಿದ್ದ, ದೇವರ ರಾಜ್ಯವನ್ನು ತಿರುಗಿ ಕೊಟ್ಟರು. ಅವನು ಕಿರೀಟವನ್ನು ಕಳ್ಕೊಂಡಿದ್ದ, ಅವನಿಗೆ ಕಿರೀಟಧಾರಣೆಯನ್ನು ಮಾಡಿದರು. ಅವನು ಎಲ್ಲಿ ಬಿದ್ದಿದ್ದನೋ ಅಲ್ಲಿದ್ದಲೇ ದೇವರು ಅವನಿಗೆ ಉನ್ನತ ಸ್ಥಿತಿಗೆ ತಂದನು. ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ, ಇವತ್ತು ಅವಮಾನದಿಂದ ದುಃಖದಿಂದ ಕಣ್ಣೀರನ್ನು ಎಡುತ್ತಿರುವುದಾದರೆ ಖಂಡಿತವಾಗಿಯೂ ದೇವರು ನಿನ್ನ ದುಃಖದ ದಿನಗಳನ್ನು ಕೊನೆಗಾಣಿಸಿ ಏನು ಕಳೆದುಕೊಂಡಿಯೋ ಅದಕ್ಕೆ ಬದಲಾಗಿ ನಿನ್ನ ಜೀವಿತದಲ್ಲಿ ಉನ್ನತವಾಗಿ ಮಾನಿಸಿ ನಿನ್ನನ್ನು ಆಶೀರ್ವಾದ ಮಾಡುವಂಥವನಾಗಿ. ಇದೇ ವಚನವನ್ನು ಮುಂದುವರಿಸಿ ಯೋಬನು ಹೀಗೆ ಹೇಳ್ತಾನೆ ನೋಡ್ರಿ. ಯೋಬನ ಗ್ರಂಥ 16ನೇ ಅಧ್ಯಾಯ, ದೆನಾಕೆ ಸ್ತೋತ್ರವಾಗಲಿ, ಅದರ 21ನೇ ವಚನ. 16ನೇ ಅಧ್ಯಾಯದ 21ನೇ ವಚನ. ನನ್ನ ನ್ಯಾಯವನ್ನು ದೇವರ ಮುಂದೆಯೂ ಮಾನವನ ನ್ಯಾಯವನ್ನು ಅವನ ಮಿತ್ರನ ಮುಂದೆಯೂ ಸ್ಥಾಪಿಸಲಿ ಎಂದು ದೇವರಿಗೇನೆ ದಿನಾಕೆ ಸ್ತೋತ್ರವಾಗಲಿ. ನನ್ನ ಸ್ನೇಹಿತನ ಅಥವಾ ನನ್ನ ನ್ಯಾಯವನ್ನು ದೇವರೇ ಸ್ಥಾಪಿಸಲಿ ಎಂಬುದಾಗಿ ನಾನು ಮನುಷ್ಯರ ಬಳಿ ಹೋಗಿ ನಾನು ಕಣ್ಣೀರಿಳಿದಿಲ್ಲ, ನಾನು ದೇವರ ಬಳಿನಲ್ಲಿ ಹೋಗಿ ನಾನು ಕಣ್ಣೀರಿಡುತ್ತೇನೆ. ಹೌದು ಪ್ರೀತಿಯುಳ್ಳ ದೇವಚಂದ್ರೇ, ಇವತ್ತು ನಿಮ್ಮ ಬದುಕಿನಲ್ಲಿ ದೇವರು ಮಾತನಾಡುತ್ತಿರುವಂಥ ಅಮೂಲ್ಯವಾದ ಸಂಗತಿ. ಈ ಲೋಕದಲ್ಲಿ ನೀನು ಅಂದ್ಕೊಂಡಿರ್ಬೋದು ನನ್ನ ಕಣ್ಣೀರಿಗೆ ಬೆಲೆನೇ ಇಲ್ಲ, ನನ್ನ ದುಃಖಕ್ಕೆ ಬೆಲೆನೇ ಇಲ್ಲ, ನಾನು ಎಷ್ಟು ಗೋಳಾಡಲಿ, ಎಷ್ಟು ಕೂಗಾಡಲಿ, ಎಷ್ಟು ಕಿರಿಚಾಡಲಿ ಎಂಬುದಾಗಿ. ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ, ನನ್ನ ದೇವರು ಆಕಾಶದಿಂದ ನನ್ನ ಕಡೆಗೆ ದೃಷ್ಟಿಸಿ ಕಟಾಕ್ಷಿಸಿ ನೋಡುವ ತನಕ ನನ್ನ ಕಣ್ಣು ನೀರನ್ನು ಸುರಿಸುತ್ತಲೇ ಇರಲಿ ಎಂಬುದಾಗಿ. ಕಣ್ಣೀರು ಸುರಿಸ್ತಾ ಇದ್ದಂಥ ದೆನಾಕೆ ಸ್ತೋತ್ರವಾಗಲಿ. ಲೇಹಾಳ ಆ ಲೇಹಾಳ ದುಃಖವನ್ನು ದೃಶ್ಯಿಸಿದ ದೇವರು ಅವಳ ಸಂತತಿಯನ್ನು ಕಟ್ಟಿದನು, ಅವಳ ತಲೆಮಾರನ್ನು ಆಶೀರ್ವಾದ ಮಾಡಿ. ದೇವರ ದಯೆ ಇದ್ದರೆ ಮತ್ತೆ ತಿರುಗಿ ಆತನ ಮಂದಿರದಲ್ಲಿ ಆತನ ಪ್ರಸನ್ನತೆಯನ್ನು ನಾನು ನೋಡೋದಕ್ಕೆ ಬರ್ತೇನೆ ಎಂಬುದಾಗಿ ಕಣ್ಣೀರಿಟ್ಟ ದಾವೀದನನ್ನು ಕಳೆದು ಹೋದ ರಾಜ್ಯ, ಕಳೆದು ಹೋದ ಗೌರವವನ್ನು ತಿರುಗಿ ದೇವರು ಒದಗಿಸಿಕೊಟ್ಟನು. ಇಲ್ಲಿ ಯೋಬನನ್ನು ಕುರಿತು ನಾವು ನೋಡ್ತಾ ಇದ್ದೇವೆ. ದೆನಾಕೆ ಸ್ತೋತ್ರವಾಗಲಿ. ನನ್ನ ಸ್ನೇಹಿತರ ನನ್ನ ನ್ಯಾಯವನ್ನು ನಾನು ದೇವರ ಮುಂದೆನೇ ಹೊಯ್ಯುತ್ತೇನೆ, ನನ್ನ ದೇವರ ಮುಂದೆನೇ ನಾನು ಕಣ್ಣೀರಿಡುತ್ತೇನೆ ಎಂಬುದಾಗಿ ತನ್ನ ಕಣ್ಣೀರನ್ನು ದೇವರ ಮುಂದೆ ಇಟ್ಟಂಥ ಯೋಬನ ಆ ಸಂಗತಿ ನಿಮಗೆ ಚೆನ್ನಾಗಿ ಗೊತ್ತು. ಕಳೆದು ಹೋದದಕ್ಕೆ ಬದಲಾಗಿ ದೇವರು 2ರಷ್ಟು ಆತನಿಗೆ ಕೊಟ್ಟು ಆ ಊಚ್ ದೇಶದಲ್ಲಿ ಆತನಿಗೆ ಘನವಂತನಾಗಿ ಮಾರ್ಪಡಿಸಿದರು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ. ಹೌದು ದೇವ ಮಗುವೆ, ಎಡೆ ಬಿಡದೆ ಮಾಡುವಂಥ ಕಣ್ಣೀರಿನ ಪ್ರಾರ್ಥನೆಗೆ, ಎಡೆ ಬಿಡದೆ ಮಾಡುವಂಥ ಆ ಪ್ರಾರ್ಥನೆಗೆ ಇರುವಂಥ ದೈವ ಶಕ್ತಿ ಏನು ಗೊತ್ತಾ? ನೀನು ಏನು ಕಳ್ಕೊಂಡಿದೆಯೋ, ಎಲ್ಲಿ ನೀನು ಅವಮಾನವನ್ನು ಹೊಂದಿದೆಯೋ, ಯಾವ ಸಂಗತಿಗಳು ನಿನಗೆ ವಿರೋಧವಾಗಿದೆಯೋ, ಯಾವ ಸ್ನೇಹಿತರ ಮಧ್ಯದಲ್ಲಿ ನೀನು ತಲೆ ತಗ್ಗಿಸಲ್ಪಟ್ಟಿದೆಯೋ, ಯಾವ ಕುಟುಂಬ ನಿನಗೆ ವಿರೋಧವಾಗಿ ನಿಂತುಕೊಂಡಿದೆಯೋ, ಅವರ ಮಧ್ಯದಲ್ಲಿ ನಿನ್ನನ್ನು ನೋಡುವ ದೇವರು, ನಿನ್ನ ಕೂಗನ್ನು ಕೇಳುವ ದೇವರು, ನಿನ್ನ ಕಣ್ಣೀರನ್ನು ನೋಡಿ ಅದಕ್ಕೆ ಕಟಾಕ್ಷವಿಟ್ಟು ನಿನಗೆ ಉನ್ನತವಾದಂಥ ಬಲದಿಂದ ತುಂಬಿಸಿ ನಿನಗಿದ್ದಂಥ ಎಲ್ಲ ಅವಮಾನವನ್ನು ನೀಗಿಸಿ ದೇವರು 2ರಷ್ಟು ನಿನ್ನನ್ನು ಮಾನಿಸುವಂತನಾಗಿದ್ದಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಹಾಗೇ ಮಾಡಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವ, ನಸರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಅಪ್ಪ, ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಉನ್ನತವಾದಂಥ ಕರ್ತನೆ ಸ್ವಾಮಿ ಸಾನ್ನಿಧ್ಯಾನಕ್ಕಾಗಿ ನಾವು ವಂದನೆ ಸಲ್ಲಿಸ್ತೇವೆ ದೇವರೇ. ಕರ್ತನೆ, ಇವತ್ತು ಸಂದೇಶವನ್ನು ಆಲಿಸ್ತಿರುವಂಥ ಯಾರ್ಯಾರ ಬದುಕಿನಲ್ಲಿ ಅಲಕ್ಷ್ಯಕ್ಕೆ ಗುರಿಯಾಗಿದ್ದಾರೋ, ಅವಮಾನಕ್ಕೆ ಗುರಿಯಾಗಿದ್ದಾರೋ, ದೈವ ಕರ್ತನೆ ಸ್ವಾಮಿ, ಜೀವಿತದಲ್ಲಿ ನನ್ನನ್ನು ಯಾರೂ ಸಂತೈಸುವರಿಲ್ಲ, ಆಧರಿಸುವರಿಲ್ಲ. ಕಟ್ಟಿಕೊಂಡ ಗಂಡ, ಕಟ್ಟಿಕೊಂಡ ಹೆಂಡತಿ, ಹುಟ್ಟಿದ ಮಕ್ಕಳು, ನನ್ನ ಬದುಕಿನಲ್ಲಿ ನನ್ನ ಸ್ನೇಹಿತರು, ನನ್ನ ಬಂಧುಗಳು, ನನ್ನ ವೈಯಕ್ತಿಕವಾದ ಜೀವಿತದಲ್ಲಿ ಬರೀ ಅವಮಾನ ನಿಂದೆ ಎಂಬುದಾಗಿ ಇವತ್ತು ದುಃಖದಿಂದ ಯಾರು ಬಳಲುತ್ತಾ ಇದ್ದಾರೋ ಅವರ ಮೇಲೆ ಈ ವಾಗ್ದಾನಗಳು ಕರ್ತನೆ ಬಲವಾಗಿ ಕಾರ್ಯ ಮಾಡಲಿ. ನಿನ್ನ ಪುನರುದ್ಧಾನದ ಶಕ್ತಿ ದೇವರೇ ಕರ್ತನೆ ಈ ಮಕ್ಕಳನ್ನು ಆವರಿಸಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಇವತ್ತಿನಿಂದ ಇವರ ಆತ್ಮಿಕತೆ ಬದುಕು ಬದಲಾಗಲಿ. ಪ್ರತಿಯೊಂದು ಕಾರ್ಯಗಳಿಗಾಗಿ
ದೇವರೇ ಕರ್ತನೆ ನೀನು ಕಟಾಕ್ಷಿಸುವ ತನಕನೇ ದೃಷ್ಟಿಟ್ಟು ನೋಡುವ ತನಕ ಇವರು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಂಥ ಆ ಯೆರೆಮೀಯನ ಪ್ರಾರ್ಥನಾ ಅಭಿಷೇಕದಿಂದ ನಿನ್ನ ಮಕ್ಕಳನ್ನು ಕರ್ತನೆ ತುಂಬಿಸಿ ನಡೆಸುವಂಥ ಇವತ್ತು ಕಾಣಿಕೆಗಳನ್ನು ಸಮರ್ಪಿಸಿದಂಥ ವಿಲಾಸಿನಿ ಅಮ್ಮ ಉಡುಪಿ, ಸುರೇಶ್ ಬ್ರದರ್ ವೆಂಕಟೇಶ್ ಹೊಸಕೋಟೆ, ಸುವರ್ಣಲಕ್ಷ್ಮಿ ಸಿಸ್ಟರ್ ಬೆಂಗಳೂರು, ಕವಿತಾ ಕೆ ಮತ್ತು ರೀಟಾ ಫಿಲಿಪೋಸ್ ಮತ್ತು ದೇವರೇ ಕರ್ತನೆ ನನ್ನ ಸನ್ನಿಧಾನದಲ್ಲಿ ಕರ್ತನೆ ಯಾರ್ಯಾರು ಫೋನ್ಪೇ ಗೂಗಲ್ ಪೇ ಮೂಲಕವಾಗಿ ಕಾಣಿಕೆಗಳನ್ನು ಸಲ್ಲಿಸಿದಾರೋ ಆ ಎಲ್ಲ ಮಕ್ಕಳಿಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಅದಕ್ಕೆ ಪ್ರತಿಫಲವಾಗಿ 1000 ಪಟ್ಟು ಕೊಡಪ್ಪ. ಅವ್ರು ಮಾಡುತ್ತಾ ಬಿಸ್ನೆಸ್, ಅವರ ಮಕ್ಕಳ ವಿದ್ಯಾಭ್ಯಾಸ, ಅವರ ಉದ್ಯೋಗ, ಅವರ ಪ್ರಯತ್ನಗಳೆಲ್ಲವನ್ನು ಆಶೀರ್ವಾದ ಮಾಡಿಕೊಡು. ಪ್ರತ್ಯೇಕವಾಗಿ ದೇವರೇ ಕರ್ತನೆ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಯಾವುದೇ ಮಕ್ಕಳಿಗೆ ಹಣದ ಕೊರತೆ ಇರುವುದಾದರೆ, ಸಾಲದಲ್ಲಿ ಸಿಲುಕಿಕೊಂಡಿರುವುದಾದರೆ ಅಂಥ ಮಕ್ಕಳಿಗಾಗಿ ಸದಾ ನಾವು ಪ್ರಾರ್ಥನೆ ಮಾಡುತ್ತೇವೆ. ತಂದೆಯಾದ ದೇವ ಕರ್ತನೆ ಅವರನ್ನು ಮುಟ್ಟು ನಿನ್ನ ಸಮ್ಮುಖದಲ್ಲಿ ದಶಮ ಭಾಗ ಕಾಣಿಕೆಯನ್ನು ಕಳಿಸಿದಂಥ ಸಹೋದರ ಅಬ್ರಹಾಂ ಬ್ರದರ್ಗಾಗಿ ನಾವು ವಂದನೆ ಸಲ್ಲಿಸ್ತೇವೆ. ರಾಜ ಅವರನ್ನು, ಅವರ 2 ಮಕ್ಕಳನ್ನು, ಅವರ ಕುಟುಂಬವನ್ನು ಸದಾ ನೀನು ಆಶೀರ್ವಾದ ಮಾಡಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇಲೆ 9741791564 ಈ ನಂಬರ್ ಪ್ರಾರ್ಥನಾ ಕರೆಯ ನಂಬರ್ ಆಗಿರುವಂಥದ್ದಾಗಿದೆ. ದೇವಚಂದ್ರೇ, ಒಂದು ವೇಳೆ ಪ್ರೇಯರ್ ರಿಕ್ವೆಸ್ಟ್ ಇರುವುದಾದರೆ ಈ ನಂಬರ್ಗೆ ನೀವು ಕಾಲ್ ಮಾಡಿ ತಿಳಿಸಬಹುದು. ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ಇದೇ ನಂಬರ್ ಗೂಗಲ್ ಪೇ ಮತ್ತು ಫೋನ್ಪೇ ನಂಬರ್ ಆಗಿರುವಂಥದ್ದಾಗಿದೆ. ದೇವರು ನಿಮ್ಮ ಹೃದಯದಲ್ಲಿ ಪ್ರೇರೇಪಿಸುವುದಾದರೆ ಈ ಸನ್ನಿಧಿ ಸೇವೆಗೋಸ್ಕರವಾಗಿ ಕಾಣಿಕೆಗಳನ್ನು ಕಳಿಸ್ಬೋದು. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್.